ಇನ್ನೇನು ಹೋಗೇ ಬಿಟ್ರು, ರಾಜೀನಾಮೆ ಕೊಟ್ಟೇ ಬಿಟ್ರು ಅನ್ನೋ ರೀತಿಯಲ್ಲಿತ್ತು. ಆದರೆ ಸದ್ಯಕ್ಕೆ ಹಾಲ್ಟ್ ಆಗಿದೆ ಈ ಕೋಲಾರದ ಕಾಂಗ್ರೆಸ್ ನಾಯಕರ ಬಂಡಾಯದ ಬಾವುಟದ ಬಿಸಿ. ಸಂಜೆ 8 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ, ಸಂಧಾನ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ. ಕಾಂಗ್ರೆಸ್ನ ಹಿರಿಯ ನಾಯಕರು ಅನ್ನೋ ಮಾಹಿತಿ ಇದೆ. ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಈ ಸಂಧಾನ ಸೂತ್ರದ ಇನ್ಸೈಡ್ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಸಂಧಾನ ಮಾಡ್ಲಿಕ್ಕೆ ಮುಂಚೆ ಒಂದು ಪ್ಲಾನಿಂಗ್ ನಡೆದಿದ್ಯಾ ಕೋಲಾರ ಗ್ರೌಂಡ್ ನಲ್ಲಿ? ಮುನಿಯಪ್ಪ ಅವರ ಕುಟುಂಬಸ್ಥರಿಗೇನೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತಾದ ತಕ್ಷಣ ಅಲರ್ಟ್ ಆಯ್ತಾ ರಮೇಶ್ ಕುಮಾರ್ ಅಂಡ್ ಟೀಮ್? ಕೋಲಾರದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೆ ಮಾಜಿ ಸಚಿವರಾದ KH ಮುನಿಯಪ್ಪ ಅವರ ನಡುವೆ ಟಗ್ ಆಫ್ ವಾರ್ ನಡೀತಲೇ ಇದೆ. KH ಮುನಿಯಪ್ಪ ಅವರ ಕೈ ಯಾವಾಗ ಮುಂದಾಗ್ತಿದೆ ಮೇಲಾಗ್ತಿದೆ ಅನ್ನೋದು ಗೊತ್ತಾಯ್ತು. ಈ ಹಿಂದೆನೆ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಬೇಕು, ಹೈಕಮಾಂಡ್ ಮೇಲೆ ಒತ್ತಡವನ್ನ ತರಬೇಕು ಅನ್ನೋ ಪ್ಲಾನಿಂಗ್ ಅನ್ನ ರಮೇಶ್ ಕುಮಾರ್ ಅಂಡ್ ಟೀಮ್ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದ ಆ ಪ್ಲಾನ್ ಅನ್ನ ಇವತ್ತು ರಾಜೀನಾಮೆ ಪ್ರಹಸನದ ಮೂಲಕ ಎಕ್ಸಿಕ್ಯೂಟ್ ಮಾಡುವ, ಅದನ್ನ ಜಾರಿಗೆ ತರುವ ಪ್ರಯತ್ನ ಮಾಡ್ತಾ ಅನ್ನೋ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ. ಏಕಾಏಕಿ 5 ಶಾಸಕರು ಈ ರೀತಿ ರಾಜೀನಾಮೆ ಕೊಡುವ ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ ಮುಂಚೆನೆ ಪ್ಲಾನಿಂಗ್ ಆಗಿರಬಹುದು ಅನ್ನೋ ಸಾಧ್ಯತೆಗಳು ದಟ್ಟವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ಸತೀಶ್, ಇದ್ದಕ್ಕಿದ್ದ ಹಾಗೆ 5 ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ನಿರ್ಧಾರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಹಿಂದೆನೆ ಏನಾದ್ರೂ ಪ್ಲಾನಿಂಗ್ಗಳು ನಡೆದಿತ್ತಾ? ಮುನಿಯಪ್ಪ ಅವರ ವಿರುದ್ಧವಾಗಿ ರಮೇಶ್ ಕುಮಾರ್ ಅಂಡ್ ಟೀಮ್ ಒಂದು ಪಕ್ಕಾ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿತ್ತ ಅಂತ ಹೇಳಿ? ಹೌದು ಸ್ಮಿತಾ, ಕೋಲಾರದಲ್ಲಿ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಅವರ ನಡುವೆ ಕಿತ್ತಾಟ ಈ ಎಲ್ಲ ನೆನ್ನೆ ಮೊನ್ನೆದಲ್ಲ, ಬಹಳ ವರ್ಷಗಳಿಂದ ಇದು ನಡೀತಾ ಇದೆ. 2019ರಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಆಯಿತು. ಮುನಿಯಪ್ಪ ಅವರ ಸೋಲಿಗೆ ಕಾರಣ ಆಯಿತು. ಕಾಂಗ್ರೆಸ್ನ ಬಹುತೇಕ ನಾಯಕರೆಲ್ಲ ಮುನಿಯಪ್ಪ ವಿರುದ್ಧ ಕೆಲಸ ಮಾಡಿದ್ರು ಅಂತ ಆಯಾ ಮುನಿಯಪ್ಪನವರೇ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು. ರಮೇಶ್ ಕುಮಾರ್ ಬಣದ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು. ಲೋಕಸಭೆ ಚುನಾವಣೆಯ ವಿರುದ್ಧ ಕೆಲಸ ಮಾಡಿದ್ರು, ಹೀಗಾಗಿ ಸೋಲ್ಬೇಕಾಯ್ತು ಅಂತ. ಅನಂತರ ಸಾಕಷ್ಟು ಕಿತ್ತಾಟಗಳಾಯಿತು. ಈಗ ಮತ್ತೊಮ್ಮೆ ಲೋಕಸಭೆ ಚುನಾವಣೆ ಬಂದಿದೆ, ಮತ್ತೊಮ್ಮೆ ಮುನಿಯಪ್ಪರ ವಿರುದ್ಧ ರಮೇಶ್ ಕುಮಾರ್ ಬಣ ತಿರುಗಿ ಬಿದ್ದಿದೆ. ಮುನಿಯಪ್ಪ ಅವ್ರನ್ನ ಅಳಿಯ ಚಿಕ್ಕಪದ್ದಣ್ಣಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ಮುನಿಯಪ್ಪನವರ ಒತ್ತಾಯ. ಸಾಕಷ್ಟು ಪ್ರಯತ್ನವನ್ನ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಬಹಳ ದಿನಗಳಿಂದ ಈ ಜಟಾಪಟಿ ನಡೀತಾ ಇದೆ. ಇವತ್ತು ಮುನಿಯಪ್ಪನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೋಗಿದ್ರು. ಇಷ್ಟು ದಿನಗಳ ಪ್ರಯತ್ನ ಮತ್ತು ಇವತ್ತು ಸಾಕಷ್ಟು ಒತ್ತಡ ತಂತ್ರವನ್ನ ಮುನಿಯಪ್ಪನವರು ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಇಟ್ಟರು. ಏನಂದ್ರೆ ಎಡಗೈ ಸಮುದಾಯ ಅಂದ್ರೆ ಮುನಿಯಪ್ಪನವರು ಎಡಗೈ ಸಮುದಾಯ, ಪರಿಶಿಷ್ಟ ಸಮುದಾಯದಲ್ಲಿ ಎಡಗೈ ಒಳಪಂಗಡಕ್ಕೆ ಸೇರ್ತಾರೆ. ಈ ಒಳಪಂಗಡದ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಒಂದು ವಿರುದ್ಧ ಅಲೆ ಆಗ್ಬಹುದು. ಅಂದ್ರೆ ಕಾಂಗ್ರೆಸ್ ವಿರುದ್ಧ ಎಡಗೈ ಸಮುದಾಯ ತಿರುಗಿ ಬೀಳ್ಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಜೊತೆ ಒಂದಗಳಿಗೆ ಮತ್ತಷ್ಟು ಬ್ರೇಕಿಂಗ್ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕದಲ್ಲಿರಿ ಸತೀಶ್. ನೋಡಿ, ಈಗ ವಿಧಾನಸೌಧದ ಆವರಣದಲ್ಲಿ ನಡೆದ ಹೈ ಡ್ರಾಮಾ ಇದೀಗ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ಶಿಫ್ಟ್ ಆಗಿದೆ. ಅಲ್ಲಿ ಗೊತ್ತಾಯ್ತು ಎಲ್ಲಿಂದ ಪ್ರಾರಂಭವಾಯಿತು ಈ ಎಲ್ಲ ಕದನ, ಯಾವುದು ಈ ಅಸಮಾಧಾನಕ್ಕೆ ಮೂಲ ಅಂತ ಹೇಳಿ. ರಮೇಶ್ ಕುಮಾರ್ ಅವರ ನಿವಾಸದಲ್ಲಿ ಅಸಮಾಧಾನಿತರು ಸಭೆಯನ್ನ ಸೇರಿದ್ದಾರೆ. ಸಂಜೆ 8 ಗಂಟೆಗೆ ಒಂದು ಸಂಧಾನ ಸಭೆ ಇದೆ. ಅದಕ್ಕೆ ಮುಂಚೆ ಆ ಸಂಧಾನ ಸಭೆಯಲ್ಲಿ ಏನೇನು ಮಾತನಾಡಬೇಕು, ನಮ್ಮ ಡಿಮ್ಯಾಂಡ್ ಎಷ್ಟು ಗಟ್ಟಿಯಾಗಿರ್ಬೇಕು, ಯಾವೆಲ್ಲ ರೀತಿ ಕನ್ವಿನ್ಸ್ ಮಾಡೋ ಪ್ರಯತ್ನಗಳು ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಆಗಬಹುದು, ಅದಕ್ಕೆ ಕೌಂಟರ್ ನಮ್ಮ ಕಡೆಯಿಂದ ಏನಿರಬೇಕು, ನೋ ಡೌಟ್ ಇದೆಲ್ಲವೂ ಕೂಡ ಈಗ ರಮೇಶ್ ಕುಮಾರ್ ಅವರ ನಿವಾಸದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸತೀಶ್. ಪವರ್ ಸೆಂಟರ್ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ ಕೋಲಾರ ಕದನಕ್ಕೆ. ರಮೇಶ್ ಕುಮಾರ್ ಅವರ ನಿವಾಸ ಈಗ ನಡೀತಾ ಇದೆ ಮೀಟಿಂಗ್. ಯಾರೆಲ್ಲ ಇದ್ದಾರೆ, ಏನೆಲ್ಲ ಮಾತುಕತೆಗಳು, ಹಾಗೆ ಸಂಜೆ ನಡೆಯುವ 8 ಗಂಟೆಯ ಸಂಧಾನ ಸಭೆಗೆ ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ ಅಂತ ಹೇಳಿ. ಸ್ಮಿತಾ, ಈಗಾಗಲೇ ರಮೇಶ್ ಕುಮಾರ್ ಅವರು ಬಣ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ತಪ್ಪಿಸಬೇಕು ಅನ್ನೋ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಡೀತಾ ಇರುವಂಥ ಸಭೆ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಈಗಾಗಲೇ ಹೈಕಮಾಂಡ್ ಮೇಲೆ ರಾಜೀನಾಮೆ ನೀಡುವ ಒತ್ತಡ ತಂತ್ರವನ್ನು ರಮೇಶ್ ಕುಮಾರ್ ಬಣ ಪ್ರಯೋಗಿಸಿದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ. ಟಿಕೆಟನ್ನು ತಡೆ ಹಿಡಿದಿದ್ದಾರೆ, ಮುನಿಯಪ್ಪ ಅವರ ಅಳಿಯನಿಗೆ ಕೊಡುವಂಥ ತಡೆ ಹಿಡಿದಿದ್ದಾರೆ. ಆದರೆ ಟಿಕೆಟ್ ಒಬ್ರಿಗೆ ಅನೌನ್ಸ್ ಮಾಡಲೇಬೇಕು, ಯಾರಿಗೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಒತ್ತಡ ತಂತ್ರ ಹಾಕಲೇಬೇಕಾಗುತ್ತೆ.
ಸಂಜೆ CM ಮತ್ತು DCM ಸಭೆ ಮಾಡೋ ಸಾಧ್ಯತೆ ಇದೆ. 8 ಗಂಟೆಗೆ ಈ ಅತೃಪ್ತ ಬಣಗನ್ನ ಕರೆದು ಮತ್ತೆ ಮುನಿಯಪ್ಪ ಅವರು ಕರೆದು ಸಭೆ ಮಾಡುವ ಸಾಧ್ಯತೆ ಇದೆ. ಅಲ್ಲಿ ಏನೆಲ್ಲ ನಮ್ಮ ವಾದವನ್ನು ಮುಂದಿಡಬೇಕು, ಮತ್ತೊಮ್ಮೆ ಒತ್ತಡವನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಮುನಿಯಪ್ಪನವರಿಗೆ ಅವ್ರ ಅಳಿಯನಿಗೆ ಟಿಕೆಟ್ ಕೊಡಬಾರ್ದು. ಬಹಳ ವರ್ಷಗಳಿಂದ ಅವ್ರ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಕೋಲಾರದಲ್ಲಿ ಅವರ ಮತ್ತೊಬ್ಬ ಪುತ್ರಿ KGF ಶಾಸಕಿಯಾಗಿದ್ದಾರೆ. ಈಗ ಅವರ ಅಳಿಯನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಹೋಗಿದ್ದಾರೆ. ಹೀಗಾಗಿನೇ ಬೇರೆ ಕಾರ್ಯಕರ್ತರಿಗೆ, ಪಕ್ಷದಲ್ಲಿ ದುಡಿದಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ರಮೇಶ್ ಕುಮಾರ್ ಅವರ ಬಣ. ಆ ನಿಟ್ಟಿನಲ್ಲಿ ವಿರೋಧವನ್ನು ಮಾಡ್ತಾ ಇದೆ. ನೋಡೋಣ ಸತೀಶ್, ಯಾವ ರೀತಿ ಇರುತ್ತೆ ಇವರ ಪ್ರಯತ್ನ, ಹೇಗ್ ಸಂಧಾನ ಮಾಡ್ತಾರೆ ಹೈಕಮಾಂಡ್. ಧನ್ಯವಾದ ಮಾಹಿತಿಗಾಗಿ.